ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಮಹಿಮೆ ಎಂತದ್ದು, ಈ ಕ್ಷೇತ್ರಕ್ಕೆ ಹೋದ್ರೆ ಯಾವೆಲ್ಲ ಸಂಕಷ್ಟಗಳಿಂದ ದೂರಾಗಬಹುದು, ಜೊತೆಗೆ ದ್ವಾದಶ ರಾಶಿಗಳ ಈ ದಿನ ಭವಿಷ್ಯವನ್ನ ತಿಳಿಸಿಕೊಡ್ತಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರುಜಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುತತ್ತ ಸಾಯಿ ಸಿದ್ಧಲಿಂಗ ಪ್ರಭವೇ ನಮಃ. ಹಿರಣ್ಯವರ್ಣಂ ಅರಣಿಂ ಸುವರ್ಣರತಸ್ರಜಾಂ ಚಂದ್ರಾಂ ಹಿರಣ್ಮಂ ಲಕ್ಷ್ಮೀಂ ಜಾತವೇದೋ ಮಹಾಬಹ ತಾಂ ಮಹಾಬಹ ಜಾತವೇದೋ ಲಕ್ಷ್ಮೀಮನಭಗಾಮಿನೇ ಯಸ್ಯಾಂ ಹಿರಣ್ಮಂ ಇಂದೇಯಂ ಗಾಮಶ್ವಂ ಪುರುಷಾನಹಂ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ವಿಶೇಷವಾಗಿ ಉತ್ತರ ಭಾದ್ರಪದ ನಕ್ಷತ್ರದ ಒಂದು ಭಾವದಲ್ಲಿ 10 ಗಂಟೆ 13 ನಿಮಿಷದವರೆಗೆ ಚಂದ್ರನ ಸಂಚಾರ, ತದನಂತರವಾಗಿ ರೇವತಿ ನಕ್ಷತ್ರದಲ್ಲಿ ಹೊತ್ತಿನ ಕಾಲ ರೇವತಿ ನಕ್ಷತ್ರದಲ್ಲಿ ಸಂಚಾರವಿರ್ತಕ್ಕಂಥ ಚಂದ್ರನ ಸಂಚಾರವಿರೋದರಿಂದ ಏನಿಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಬಂಧುಗಳಿಂದ, ನೆರೆಹೊರೆಯವರಿಂದ, ಸೊಸೆಯಿಂದ, ಸೋದರ ಮಾವನಿಂದ ಸಮಸ್ಯೆಗಳೆದುರಾಗ್ತಕ್ಕಂಥದ್ದು, ನೋವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿಗತಿಗಳು ಬರುವಂಥದ್ದು, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಮಂದತ್ವ ಮತ್ತು ನಿರಾಸಕ್ತಿ ಮತ್ತು ಮರವು ಹೆಚ್ಚಾಗಿ ಬರುವಂಥದ್ದು, ತಲೆನೋವು, ಉಷ್ಣಬಾಧೆ, ಸುಸ್ತು, ನರದೌರ್ಬಲ್ಯ, ಕುತ್ತಿಗೆ ನೋವು, ಸೊಂಟಬಾಧೆ, ಚರ್ಮ ತುರಿಕೆ ಇವುಗಳಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಒಂದು ಸ್ಥಿತಿಯನ್ನು ಈ ಮೇಷರಾಶಿಯನ್ನು ನೋಡುವಂಥದ್ದು. ಖರ್ಜೂರವನ್ನು ಕುಲದೇವರಿಗೆ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವೃಷಭ ರಾಶಿ, ಬಂಧು ಬಾಂಧವರಿಗಾಗಿ, ಪ್ರಯಾಣಕ್ಕಾಗಿ, ದೇವತಾ ಕಾರ್ಯಗಳಿಗಾಗಿ ಅಧಿಕ ಖರ್ಚುಗಳನ್ನು ಮಾಡತಕ್ಕಂಥ ಒಂದು ಸನ್ನಿವೇಶಗಳು ಬರುವಂಥದ್ದು. ಮಿತ್ರರೊಂದಿಗೆ ಮೋಜು ಮಸ್ತಿಯಲ್ಲಿ ತೊಡಗುವಂಥ ವಾತಾವರಣ, ಉದ್ಯೋಗ ಸ್ಥಳದಲ್ಲಿ ಅನಗತ್ಯ ಮಾತುಗಳು ಬರುವಂಥ ಒಂದು ಸ್ಥಿತಿ ಈ ವೃಷಭ ರಾಶಿನದ್ದಾಗಿರುವಂಥದ್ದು. ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಿಥುನ ರಾಶಿ, ಆರ್ಥಿಕ ಸಮಸ್ಯೆಗಳು ಬಗೆಹರಿಯೋದಕ್ಕೆ ದಾರಿಗಳು ಲಭಿಸುವಂಥದ್ದು, ಪ್ರಯಾಣದಲ್ಲಿ ಕಿರಿಕಿರಿ ಮತ್ತು ಅಡೆತಡೆಗಳು ಬರ್ತಕ್ಕಂಥ ವಾತಾವರಣ, ಸೇವಕರಿಂದ ಅಥವಾ ಕೆಲ ಹಂತದ ಅಧಿಕಾರಿಗಳಿಂದ, ಉದ್ಯೋಗಕ್ಕೆ ಕುತ್ತು ಅಥವಾ ಬಾಡಿಗೆದಾರರಿಂದ, ಚಿಕ್ಕಪ್ಪನಿಂದ ಸಮಸ್ಯೆಗಳನ್ನಾದರೂ ಕೂಡ ಎದುರಿಸಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇವತ್ತಿನ ದಿವಸ ಈ ಮಿಥುನ ರಾಶಿನದಾಗಿರುವಂಥದ್ದು. ಓಂ ಶ್ರೀಕೃಷ್ಣನ ಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕಟಕ ರಾಶಿ, ಗರ್ಭಿಣಿಯರು ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು, ಏನೋ ಸಣ್ಣದಾಗಿ ಎಡವಟ್ಟು ಮಾಡಿಕೊಳ್ತಕ್ಕಂಥ ಒಂದು ಸಂದರ್ಭಗಳಿದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಒಳಿತು. ಅತಿಯಾದಂಥ ಒಂದು ಬುದ್ಧಿವಂತಿಕೆಯ ಪ್ರದರ್ಶನದಿಂದ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ವಾತಾವರಣ, ಲೆಕ್ಕಾಧಿಕಾರಿಗಳನ್ನು ಅಥವಾ ITBT ಕ್ಷೇತ್ರದಲ್ಲಿರುವ ಪತ್ರ ಬರಹಗಾರರನ್ನ, ಜ್ಯೋತಿಷ್ಯಗಳಿಂದ ಭೇಟಿಯಾಗುವಂಥ ಒಂದು ಮನಸ್ಸನ್ನು ಮಾಡುವಂಥದ್ದು, ಒತ್ತಡಗಳಿಂದ, ಹಣಕಾಸಿನ ವ್ಯತ್ಯಾಸ, ಆಕಸ್ಮಿಕವಾಗಿ ಬರುವಂಥ ತೊಂದರೆಗಳಿಂದ ನಿದ್ರಾಭಂಗವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ ಈ ಕಟಕ ರಾಶಿ ನೋಡ್ತಾಗಿರುವಂಥದ್ದು. ಶ್ರೀ ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಸಿಂಹರಾಶಿ, ಮಿತ್ರರೊಂದಿಗೆ ದೂರ ಪ್ರಯಾಣವನ್ನು ಮಾಡುವಂಥದ್ದು, ವಸ್ತುಗಳು ಕಳವಾಗ್ತಕ್ಕಂಥದ್ದು, ಅನಿರೀಕ್ಷಿತವಾದಂಥ ಲಾಭ ಮತ್ತು ಧನಾಗಮನವಾಗ್ತಕ್ಕಂಥ ವಾತಾವರಣ, ಗುಪ್ತವ್ಯಾಧಿ, ಗ್ಯಾಸ್ಟ್ರಿಕ್, ಅರ್ನಿಯಾ, ಗಂಟಲು ನೋವು, ಕೆಮ್ಮು, ಬೆನ್ನು ನೋವುಗಳು ಕಾಡ್ತಕ್ಕಂಥದ್ದು, ಉಸಿರಾಟ ಸಮಸ್ಯೆಗಳಿಂದ ಅಥವಾ ಮೂಳೆ ಸಂಬಂಧಿ ಕಾಯಿಲೆಗಳಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಮತ್ತು ಮಾನಸಿಕ ಅಸಮತೋಲನವನ್ನು ಅನುಭವಿಸ್ತಕ್ಕಂಥ ಒಂದು ಸ್ಥಿತಿ ಈ ಸಿಂಹರಾಶಿ ನೋಡ್ದಾಗಿರುವಂಥದ್ದು. ಉದ್ದಿನ ಕಾಳನ್ನು ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕನ್ಯಾ ರಾಶಿ, ಮಕ್ಕಳಿಗೆ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗುವಂಥದ್ದು, ಸ್ವಯಂಕೃತ ಅಪರಾಧದಿಂದ ಸಂಸಾರದಲ್ಲಿ ಕಲಹಗಳನ್ನು ಮಾಡಿಕೊಳ್ತಕ್ಕಂಥ ವಾತಾವರಣ, ಅನಿರೀಕ್ಷಿತವಾಗಿ ಸ್ನೇಹಿತರ ಭೇಟಿಯಾಗುವಂಥದ್ದು ಮತ್ತು ಅವರಿಂದ ಅನುಕೂಲದ ಒಂದು ಪ್ರಾಪ್ತಿಯನ್ನು ನೋಡುವಂಥ ವಾತಾವರಣ ಈ ಕನ್ಯಾ ರಾಶಿನವ್ರದ್ದಾಗಿರುವಂಥದ್ದು. ತಾಯಿಯ ಆಶೀರ್ವಾದವನ್ನು ಪಡೆಯೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ವಿಶೇಷವಾಗಿ ರೈತರ ಕಷ್ಟಕ್ಕಾಗಿ ಸ್ಪಂದಿಸೋದಕ್ಕೋಸ್ಕರವಾಗಿ ರೈತರಿಗೆ ಈ ಅಂತರ್ಜಲ ಮಟ್ಟ ಕುಸಿದು ತುಂಬನೇ ಸಮಸ್ಯೆಗಳಿಗೆ ಸಿಲುಕಾಕೊಂಡಿರ್ತಕ್ಕಂಥದ್ರಿಂದ ಲಕ್ಷಾಂತರ ರೂಪಾಯಿ ಹಣವನ್ನು ಕಳೆದುಕೊಳ್ತಾ ಇರ್ತಕ್ಕಂಥ ಬೋರ್ವೆಲ್ ಕೊರೆಸಿ ಲಕ್ಷಾಂತರ ಹಣವನ್ನು ಕಳೆದುಕೊಳ್ತಾ ಇರ್ತಕ್ಕಂಥದ್ರಿಂದ ಅವರಿಗೆಲ್ಲರಿಗೂ ಕೂಡ ಅವರ ಭೂಮಿಯಲ್ಲಿ ಅಂತರ್ಜಲ ಎಲ್ಲಿದೆ ಅಂತಕ್ಕಂಥದ್ದನ್ನು ತೋರಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ನಿಮ್ಮ ಜಮೀನುಗಳಿಗೆ ಬಂದು
ಅಂತರ್ಜಲ ಬೋರನ್ನು ಎಲ್ಲಿ ಕೊರೆಸಿದರೆ ಒಳ್ಳೆಯದಾಗ್ತದೆ, ಒಳ್ಳೆಯ ಜಲ ಬರುತ್ತೆ ಅಂತಕ್ಕಂಥದ್ದನ್ನು ಪಾಯಿಂಟನ್ನು ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. 100ಕ್ಕೆ 100 ಭಾಗ ನಾವು ತೋರಿಸಿದಂಥ ಒಂದು ಜಾಗದಲ್ಲಿ ನೀವು ಬೋರ್ವೆಲ್ ಕೊರೆಸಿದ್ದೇ ಆದಂಥ ಪಕ್ಷದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನೀರು ಬರದೇ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ಪ್ರಯತ್ನ ನನ್ನ ಜಗನ್ಮಾತೆಯ ಸಹಕಾರದಿಂದ, ನನ್ನ ಗುರುವಿನ ಆಶೀರ್ವಾದದಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾರ್ಯಾರು ನೀವು ಬೋರ್ವೆಲ್ ಕೊರೆಸಬೇಕು ಅಂತ ಅಂದ್ಕೊಂಡಿದ್ರು ಅಥವಾ ಪಾಯಿಂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು ಅವರೆಲ್ಲರೂ ಕೂಡ ನಮ್ಮ ಕಚೇರಿಯ ನಂಬರಿಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಕೊಳ್ಬೇಕು. ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮ್ಮ ಊರಿಗೆ ಯಾವತ್ತು ಬಂದು ನಾವು ಪಾಯಿಂಟನ್ನು ಮಾಡಿಕೊಟ್ಟು ಬರ್ತೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೀವಿ. ಮೊದಲೇ ರಿಜಿಸ್ಟರ್ ಮಾಡಿಕೊಂಡ್ರೆ ಮಾತ್ರನೇ ಅದಕ್ಕೆಲ್ಲದಕ್ಕೂ ಅವಕಾಶಗಳಿರ್ತಕ್ಕಂಥದ್ದು. ದಯವಿಟ್ಟು ಅಂಥವರೆಲ್ಲರೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಬೋದು. ಇದೊಂದು ಅಭಿಯಾನ. ಯಾಕೆಂದರೆ ರೈತರ ಕಣ್ಣೀರನ್ನು ನೋಡೋಕ್ಕಾಗದಲೇ, ರೈತರ ಕಷ್ಟವನ್ನು ನೋಡೋಕ್ಕಾಗದಲೇ ಈ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ತಾಯಿ ಆಶೀರ್ವಾದ ಪೂರ್ವಕವಾಗಿ ನಿಮಗೆ ಬೆಳಕು ಸಿಗಲಿ ಅನ್ನೋದೊಂದೇ ನಮ್ಮ ಆಶಯವಾಗಿರ್ತಕ್ಕಂಥದ್ದು. ಶುಭವಾಗಲಿ. ಸರಿ ಗುರುಜಿ, ಈಗ ಒಬ್ರು ಕಾಲರ್ ಹಿಡಿದ್ದಾರೆ. ಬೆಳಗಾವಿಯಿಂದ ಮಂಜುನಾಥ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ ತಿಳಿಸಿ. 19/3/1992 ಮೇಡಮ್. 1997. 92 ಮೇಡಮ್. 92. ಸಮಯ ತಿಳಿಸಿ. ಸಮಯ ಮಧ್ಯಾಹ್ನ 2:30 ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮ ಶಿವಾಯ. ನಮಸ್ತೆ ಗುರುಜಿ. ನಮ ಶಿವಾಯ. ಮೇಡಮ್ ಸರ್, ನಾನು BA ಮುಗಿದ್ದು ಸರ್. ಆಗಲಿ. ಗೌರ್ಮೆಂಟ್ ಜಾಬ್ ಸಲುವಾಗಿ ಅಪ್ಲೈ ಮಾಡ್ತಾ ಇದ್ದೇನೆ ಸರ್. ಆಗುತ್ತಾ ಅಲ್ವಾ ಅಂತ? ಆಗಲಿ. ಈ ಜಾತಕದ ಪ್ರಕಾರವಾಗಿ ಹಸ್ತ ನಕ್ಷತ್ರದ ಜನನವಾಗಿರ್ತಕ್ಕಂಥ ಗುರು ವಕ್ರತ್ವವನ್ನು ಹೊಂದಿರತಕ್ಕಂಥದ್ದು, ಬುಧ ವಕ್ರತ್ವ. ಲಗ್ನಾಂಶವನ್ನು ನೋಡಿದಾಗ ಪುಷ್ಯಮಿ ನಕ್ಷತ್ರ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕದ ಪ್ರಕಾರವಾಗಿ ಸರ್ಕಾರಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಸಪ್ತಮಾಧಿಪತಿಯಾದ ಶನಿಭಾವದಲ್ಲಿ ಸ್ಥಿತನಾಗಿರ್ತಕ್ಕಂಥದ್ರಿಂದ, ಸಪ್ತಮ ಸ್ಥಿತನಾಗಿರ್ತಕ್ಕಂಥ ಯೋಗಕಾರಕನ ಒಟ್ಟಿಗೆ ಕುಳಿತಿರೋದ್ರಿಂದ ಈ ಜಾತಕಕ್ಕೆ ಸರ್ಕಾರಿ ಉದ್ಯೋಗಗಳು ಸಿಗಬೇಕು ಅಂತಕ್ಕಂತಾನೆ ಹೇಳ್ತದೆ. ಅಥವಾ ಲಿಮಿಟೆಡ್ ಕಂಪನಿಗಳಲ್ಲಿ, ಅಂದರೆ ತುಂಬ ಹೆಸರನ್ನು ಮಾಡಿರ್ತಕ್ಕಂಥ ಲಿಮಿಟೆಡ್ ಕಂಪನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲೂ ಕೂಡ ಈ ಜಾತಕಕ್ಕೆ ಕೆಲಸಗಳು, ಉದ್ಯೋಗ ಸಿಗೋದಕ್ಕೆ ಸಾಧ್ಯವಾದಷ್ಟು ಲಿಮಿಟೆಡ್ ಕಂಪನಿಗಳಲ್ಲಿ ಒಳ್ಳೆ ಫ್ಯಾಕ್ಟ್ರಿಗಳಲ್ಲಿ ಉದ್ಯೋಗ ಸಿಗುತ್ತೆ, ಒಳ್ಳೆ ಕಡೆ ಉದ್ಯೋಗ ಸಿಗುತ್ತೆ. ಪ್ರಯತ್ನ ಮಾಡಿ. ಸರ್ಕಾರಿ ಉದ್ಯೋಗ ಅಂತಕ್ಕಂಥದ್ದನ್ನು ನೀವು ಪ್ರಯತ್ನ ಮಾಡಿದರೆ ತುಂಬ ಲೇಟ್ ಆಗ್ತದೆ. ಅಂತ ಹತ್ರ ನಿಮ್ಮ ಏಜ್ ಮುಗಿದು ಹೋಗುವಂಥ ಒಂದು ಸನ್ನಿವೇಶದಲ್ಲಿ, ಅಂದರೆ 33 ಅಥವಾ 32 ಅವರೇಜಲ್ಲಿ ಈ ಜಾತಕಕ್ಕೆ ಸರ್ಕಾರಿ ಉದ್ಯೋಗ ಸಿಗುವಂಥ ಯೋಗಗಳಿದೆ. ಆದಷ್ಟು ಫ್ಯಾಕ್ಟ್ರಿಲೇನ ಪ್ರಯತ್ನ ಮಾಡಿ, ಆದಷ್ಟು ಬೇಗ ಒಳ್ಳೆಯ ಜಾಬ್, ಅದಕ್ಕಿಂತಲೂ ಕೂಡ ಉತ್ತಮವಾದಂಥ ಜಾಬ್ ಲಭಿಸುತ್ತೆ. ಶುಭವಾಗಲಿ. ಧನ್ಯವಾದಗಳು ಮಂಜುನಾಥ್ ಅವರೇ. ವೀಕ್ಷಕರೇ, ಇನ್ನುಳಿದ ರಾಶಿಗಳವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ. ಗುರುಜಿ, ಇನ್ನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ಸಹ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಕಾರ್ಯಕರ್ತವ್ಯಗಳಿಗಾಗಿ, ಉದ್ಯೋಗ ವ್ಯಾಪಾರದ ಅಭಿವೃದ್ಧಿಗಾಗಿ ದೂರ ಪ್ರಯಾಣ ಮಾಡುವಂಥದ್ದು, ಸೋಲು, ನಷ್ಟ, ನಿರಾಸೆ, ಅತಿ ಕಷ್ಟಗಳು, ಕೆಟ್ಟ ತೀರ್ಮಾನವನ್ನು ತೆಗೆದುಕೊಳ್ಳತಕ್ಕಂಥದ್ದಕ್ಕೆ ಪ್ರೇರೇಪಣೆಯನ್ನು ನೀಡುವಂಥದ್ದು, ಅಹಂಭಾವದಿಂದ ದಾಂಪತ್ಯದಲ್ಲಿ ವೈಮನಸ್ಸು ಮತ್ತು ನಿದ್ರಾಭಂಗವನ್ನು ಮಾಡಿಕೊಳ್ಳತಕ್ಕಂಥ ಒಂದು ಸ್ಥಿತಿ ಈ ತುಲಾರಾಶಿನವ್ರದ್ದಾಗಿರುವಂಥದ್ದು. ಶ್ರೀ ಪಾರ್ವತೀ ದೇವಿಗೆ ಪಾಯಸ ನೈವೇದ್ಯ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಶ್ಚಿಕ ರಾಶಿ, ಹಳೆಯ ವಸ್ತುಗಳಿಂದ, ಸ್ಥಿರಾಸ್ತಿಯಿಂದ ಅಥವಾ ಹಿರಿಯ ವ್ಯಕ್ತಿಗಳಿಂದ ಲಾಭವಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ನಿರಾಸಕ್ತಿಯನ್ನು ನೋಡುವಂಥ ವಾತಾವರಣ, ವಿದ್ಯಾರ್ಥಿಗಳಲ್ಲಿ ಆಲಸ್ಯ, ಮಂದತ್ವ, ಮಂಡುವಾದ ಅಧಿಕವಾಗಿ ಬರುವಂಥದ್ದು, ಪ್ರೀತಿ ಪ್ರೇಮ ಭಾವನೆ, ಆಸೆಗಳಿದ್ದರೂ ಕೂಡ ಉದ್ಯೋಗ ಒತ್ತಡದ ಕಾರಣಾರ್ಥವಾಗಿ ಅವುಗಳಿಂದ ವಂಚಿತರಾಗ್ತಕ್ಕಂಥ ಒಂದು ಸಂದರ್ಭ ಈ ವೃಶ್ಚಿಕ ರಾಶಿನದ್ದಾಗಿರುವಂಥದ್ದು. ಹನುಮಂತನಿಗೆ ತುಳಸಿಯನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡುವುದು. ಇನ್ನು ಧನುಸ್ಸು ರಾಶಿ, ಉದ್ಯೋಗದಲ್ಲಿನ ಸಹೋದ್ಯೋಗಿಗಳು ನಿಮ್ಮ ಹೇಳಿಗೆ ಸಹಿಸಿಕೊಳ್ಳಲಾರದೆ ಅಸೂಯೆಯನ್ನು ಪಡ್ತಕ್ಕಂಥದ್ದು, ಅವರು ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಲ್ಲಿ ಅಧಿಕವಾಗ್ತಕ್ಕಂಥ ಒಂದು ಚುರುಕುತನ ಅಧಿಕವಾಗಿ ಬರುವಂಥದ್ದು, ಸಂಗಾತಿಯ ನಡವಳಿಕೆಯಿಂದ ಬೇಸರಗೊಳ್ತಕ್ಕಂಥದ್ದು, ಬಂಧು ಬಾಂಧವರಿಂದ ದೂರವಾಗುವಂಥ ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥ ಒಂದು ಸ್ಥಿತಿ ಈ ಧನುಸ್ಸು ರಾಶಿನವರದಾಗಿರುವಂಥದ್ದು. ಶ್ರೀರಾಮ ಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮಕರ ರಾಶಿ, ಅದೃಷ್ಟ ಒಲಿದು ಬರತಕ್ಕಂಥದ್ದು, ಹರಿಯ ಪುಣ್ಯಕ್ಷೇತ್ರಗಳ ದರ್ಶನದ ಭಾಗ್ಯ, ಮಾಟ ಮಂತ್ರ ತಂತ್ರದ ಭೀತಿ ಎದುರಾಗುವಂಥದ್ದು, ಉದ್ಯೋಗ ಬದಲಾವಣೆಯಿಂದ, ಸ್ಥಳ ಬದಲಾವಣೆಯಿಂದ ಸಮಸ್ಯೆಗೆ ಸಿಲುಕುವಂಥ ವಾತಾವರಣ ಈ ಮಕರ ರಾಶಿನವರದಾಗಿರುವಂಥದ್ದು. ಓಂ ಹ್ರೀಂ ಶ್ರೀಂ ಮಮ ಋಣರೋಗ ಶತ್ರು ನಿವಾರಣಾಯ ಸ್ವಾಹ, ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಕುಂಭರಾಶಿ, ಆದಾಯ ತೆರಿಗೆ ಇಲಾಖೆಯವರಿಂದ ಸಮಸ್ಯೆಗಳಾಗ್ತಕ್ಕಂಥದ್ದು,
ಟಿವಿ, ಮೊಬೈಲ್, ಕಂಪ್ಯೂಟರ್, ಜೆರಾಕ್ಸ್ ಉಪಕರಣಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ವಾತಾವರಣ, ಮಕ್ಕಳು ಅನಗತ್ಯವಾಗಿ ತಿರುಗಾಟದಲ್ಲಿ ತೊಡಗುವಂಥದ್ದು, ಪ್ರೀತಿ ಪ್ರೇಮದ ವಿಷಯಗಳಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು, ಶತ್ರುಗಳು ಅಧಿಕವಾಗಿ ಬರತಕ್ಕಂಥ ಅಥವಾ ಬೇರೆಯವರ ಮೂರನೇ ವ್ಯಕ್ತಿಗಳ ಪ್ರವೇಶವಾಗ್ತಕ್ಕಂಥ ಒಂದು ಸ್ಥಿತಿ ಈ ಕುಂಭರಾಶಿನವ್ರದ್ದಾಗಿರುವಂಥದ್ದು. ಓಂ ನಮಃ ಶಿವಾಯ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಇನ್ನು ಮೀನರಾಶಿ, ಪ್ರಯಾಣದಲ್ಲಿ ವಾಹನಗಳಿಂದ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ಮತ್ತು ತೊಂದರೆಗಳನ್ನು ಅನುಭವಿಸ್ತಕ್ಕಂಥ ವಾತಾವರಣ, ಮಹಿಳೆಯರಲ್ಲಿ ಐಷಾರಾಮಿ ಜೀವನದ ಒಲವನ್ನು ಬರತಕ್ಕಂಥದ್ದು, ಒಡವೆ ವಸ್ತ್ರ ಆಭರಣ ಹಾಕ್ಕೊಳ್ಬೇಕು ಅನ್ನೋ ರೀತಿಯಾದಂಥ ಅತಿಯಾದ ಆಸೆಗಳು ಬರ್ತಕ್ಕಂಥದ್ದು, ಅಲಂಕಾರವನ್ನು ಮಾಡಿಕೊಳ್ತಕ್ಕಂಥದಕ್ಕೆ ಹೆಚ್ಚಿನದಾದಂಥ ಒಲವನ್ನು ತೋರಿಸ್ತಕ್ಕಂಥ ಒಂದು ಸ್ಥಿತಿ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಹೊಂದುವಂಥದ್ದು, ವಿದ್ಯಾಭ್ಯಾಸ ನಿಮಿತ್ತ ದೂರ ಪ್ರದೇಶಕ್ಕೆ ತೆರಳುವಂಥ ಒಂದು ಸಂದರ್ಭಗಳು ಕೂಡ ಇವತ್ತಿನ ದಿವಸ ಈ ಮೀನರಾಶಿನದ್ದಾಗಿರುವಂಥದ್ದು. ಪಕ್ಷಿಗಳಿಗೆ ಆಹಾರವನ್ನು ಹಾಕೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೀವು ನೋಡ್ಬೋದು. ಶುಭವಾಗಲಿ. ಸರಿ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಸವಿತಾ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸವಿತಾ ಅವರೇ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 17/3/1986. ಸರಿ, ಸಮಯ ತಿಳಿಸಿಮ್ಮ. ಮಧ್ಯಾಹ್ನ 2:30. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಓಕೆ. ನಮಃ ಶಿವಾಯ. ನಮಸ್ತೆ ಗುರುಜಿ. ನಮಃ ಶಿವಾಯ. ನನ್ನ ಬಗ್ಗೆನೇ ಕೇಳಬೇಕಿತ್ತು. ಆಗಲಿ ತಾಯಿ, ಆಗಲಿ. ಈ ಜಾತಕ ಪ್ರಕಾರವಾಗಿ ರೋಹಿಣಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕ ಮೂಲ ತ್ರಿಕೋಣದಲ್ಲಿರ್ತಕ್ಕಂಥ ಒಂದು ಸ್ಥಿತಿ, ಬುಧ ನೀಚತ್ವವನ್ನು ಹೊಂದಿರೋದು, ವಕ್ರತ್ವ ಉಚ್ಚಂಶ ಹೊಂದಿರತಕ್ಕಂಥದ್ದು, ಶುಕ್ರನು ಉಚ್ಚಾಂಶ ಲಗ್ನಾಂಶವನ್ನು ನೋಡಿದಾಗ ಪುಷ್ಯಮಿ ನಕ್ಷತ್ರದಲ್ಲಿ ಲಗ್ನಾಂಶವಿರತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಯಾಕೋ ಇತ್ತೀಚೆಗಂತೂ ಕೂಡ ತತ್ರ ಸುಮಾರು 2 ವರ್ಷಗಳಿಂದ ಇತ್ತೀಚೆಗಂತೂ ಕೂಡ ಅಪನಿಂದನೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ. ಈ ಜಾತಕದ ಪ್ರಕಾರವಾಗಿ 6 ತಿಂಗಳಿಂದ ಇತ್ತೀಚೆಗಂತೂ ಕೂಡ ಏನೋ ಒಂದು ಸಣ್ಣದಾಗಿ ಎಡವಟ್ಟುಗಳು, ಆರೋಗ್ಯದಲ್ಲಿ ಎಡವಟ್ಟುಗಳು, ಏನಾಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ, ಏನು ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ, ಊಟ ಮಾಡಿದ್ದು ಜೀರ್ಣ ಆಗ್ತಾ ಇಲ್ಲ, ಯಾಕೋ ವಿಷವಾಗ್ತಾ ಇದೆ ಒಳಗಡೆ, ಅಂದರೆ ಅಜೀರ್ಣ ದೋಷಗಳು ಕಾಡ್ತಾ ಇದೆ, ಯಾಕೋ ಒಂದು ರೀತಿಯಾದಂಥ ಹೊಟ್ಟೆ ನೋವು, ಪೇನು ಜಾಸ್ತಿ ಬರ್ತಕ್ಕಂಥದ್ದು, ಮೈಕೈ ನೋವು ಜಾಸ್ತಿ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಹೆಚ್ಚಾಗಿ ಪೀಡಿಸ್ತಾ ಇರ್ತಕ್ಕಂಥ ವಾತಾವರಣವನ್ನು ತೋರಿಸ್ತಾ ಇದೆ. ಈ ಜಾತಕದ ಪ್ರಕಾರವಾಗಿ ಇತ್ತೀಚೆಗಂತೂ ಕೂಡ 6 ತಿಂಗಳಿಂದ ಇತ್ತೀಚೆಗೆ ಮಾತಾಡಿದ್ರೂ ತಪ್ಪು, ಸುಮ್ಮನೆ ಇದ್ರೂ ತಪ್ಪು, ಏನೋ ಒಂದು ರೀತಿಯಾದಂಥ ಅನುಮಾನಗಳು, ಅಪವಾದಗಳು ಬರಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿಗತಿಗಳು ನಿರ್ಮಾಣ ಆಗಿ ಬಂದಿದೆ ಅಂತ ಹೇಳ್ತಿದೆ. ಹೌದೋ ಅಲ್ವೋ? ವಿಶೇಷ ಏನಾಗ್ಬೇಕು ತಾಯಿ? ಅದೇ ಗುರುಜಿ, ನನ್ಗೀಗ ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ. 1.5 ಮಂತ್ ಆಯ್ತು, ಅಬರ್ಟ್ ಆಯ್ತು. ಆಮೇಲೆ ನಮ್ ಗಂಡ ಹೆಂಡತಿ ಮಧ್ಯೆನೂ ತುಂಬಾ ಜಗಳಗಳು ಬರ್ತಾ ಇರತ್ತೆ, ನೆಮ್ಮದಿನೇ ಇಲ್ಲ. ಏನಾದ್ರು ಜಾತಕದಲ್ಲಿ ಪ್ರಾಬ್ಲಮ್ ಇದೆಯಾ ಅಂತ ನೋಡಿ ತಾಯಿ. ಸಂತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ 2 ಜಾತಕಗಳ ವಿಶ್ಲೇಷಣೆ ಬೇಕು. ಮತ್ತೆ ಗಂಡು ಮತ್ತೆ ಹೆಣ್ಣಿನ ಜಾತಕ 2 ಜಾತಕಗಳ ವಿಶ್ಲೇಷಣೆ ಬೇಕು. ಆ 2 ಜಾತಕಗಳ ವಿಶ್ಲೇಷಣೆ ಮಾಡಿದರೆ ಇಂಥದ್ದೇ ಸಮಸ್ಯೆಯಿಂದ ಗರ್ಭ ಜಾರ್ತಾ ಇದೆ ಅನ್ನೋ ರೀತಿಯಾದ ಸ್ಥಿತಿ, ಅಥವಾ ಗರ್ಭ ನಿಲ್ಲದೆ ಸಂತಾನದ ವಿಚಾರಕ್ಕೆ ಮಾತ್ರ 2 ಜಾತಕಗಳನ್ನು ನೋಡಲೇಬೇಕಾದಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರುತ್ತೆ. ಹಾಗಾಗಿ ಇಬ್ಬರ ಜಾತಕಗಳನ್ನು ತೆಗೆದುಕೊಂಡು ನೇರವಾಗಿ ಬಂದು ಭೇಟಿಯಾಗಿ ಈ ಸಂತಾನದ ವಿಚಾರಗಳು ಅಂತಕ್ಕಂಥದ್ದು ತುಂಬ ಸೂಕ್ಷ್ಮವಾದಂಥ ವಿಚಾರಗಳಿರ್ತದೆ, ತುಂಬ ಆಳವಾಗಿ ಅಧ್ಯಯನ ಮಾಡಿರಬೇಕು. ನಿಜವಾಗಲೂ ಹೇಳಬೇಕು ನೋಡಿ, ಜ್ಯೋತಿಷ್ಯ ಅಂತಕ್ಕಂಥದ್ದು ಎಷ್ಟು ಸತ್ಯ ಅಂದರೆ, ನೀವು ಡಾಕ್ಟರ್ ಹತ್ರ ಹೋದ್ರೂ ಕೂಡ ಕಂಡಿಡಿದ ಕಾಲ ಅಂಥ ಸೂಕ್ಷ್ಮ ವಿಚಾರಗಳನ್ನು ಈ ಜಾತಕದ ಮುಖಾಂತರವಾಗಿ ಕಂಡಿಡಿದು ಕೊನೆಗೆ ಡಾಕ್ಟ್ರು ಕೂಡ ಕೈ ಸೋತು ಬಿಟ್ಟಿರ್ತಕ್ಕಂಥ ಜಾತಕಗಳು ಕೂಡ ನಾನು ಇಂಥದ್ದೇ ಸಮಸ್ಯೆ ಇದೆ, ಮೆಡಿಕಲ್ ರೀಸನ್ ಇದೆ, ಅದನ್ನು ಹೋಗಿ ಟೆಸ್ಟ್ ಮಾಡಿಸಿ ಅಂತ ಒಂದು ಕೇಳಿದಾಗ ಆವಾಗ ಡಾಕ್ಟ್ರುಗಳು ಒಪ್ಕೊಂಡಿದ್ದಾರೆ. ಅಂಥ ವಿಶೇಷವಾದಂಥ ಒಂದು ಶಕ್ತಿ ಯಾರಿಗೂ ತಿಳಿಯದಂಥ ಗೋಚಾರಗಳ ಶಕ್ತಿಗಳು ಈ ಜಾತಕದ ಮುಖಾಂತರವಾಗಿ ಗೊತ್ತಾಗ್ತದೆ. ಹಾಗಾಗಿ ಸಂತಾನದ ವಿಚಾರಕ್ಕೆ ನೇರವಾಗಿ ಬಂದು ಭೇಟಿಯಾಗಿ. ಇನ್ನು ದಾಂಪತ್ಯದಲ್ಲಿ ಹೊಂದಾಣಿಕೆಗಳಿಲ್ಲ ಅಂದಾಗ ಸಾಮಾನ್ಯವಾಗಿ ದಾಂಪತ್ಯ ಹೊಂದಾಣಿಕೆಗೋಸ್ಕರವಾಗಿಯೇ ನಮ್ಮ ಹತ್ರ ಒಂದು ತಾಯ್ತಗಳು ಸಿಗ್ತದೆ. ಆ ತಾಯಿ ಜಗನ್ಮಾತೆ ಸ್ವರೂಪವಾಗಿರ್ತಕ್ಕಂಥ ಒಂದು ತಾಯ್ತ ಸಿಗುತ್ತೆ. ನೀವು ಅಂತಲ್ಲ, ಯಾರು ಬೇಕಾದರೂ ಪೋಸ್ಟಲ್ ಬೇಕಾದರೂ ತರಿಸ್ಕೊಳ್ಬಹುದು. ಆ ತಾಯ್ತವನ್ನು ಧಾರಣೆ ಮಾಡಿಕೊಂಡು ನಾವೊಂದು ಬೀಜಾಕ್ಷರಿ ಮಂತ್ರವನ್ನು ಕೊಡ್ತೀವಿ. ಆ ಬೀಜಾಕ್ಷರಿ ಮಂತ್ರವನ್ನು ಮಾಡೋದಕ್ಕೆ ತಾಯಿ ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ನಿನಗೆ ನೆಮ್ಮದಿ ಸಿಗೋದಕ್ಕೆ ದಾರಿಗಳು ಲಭಿಸುತ್ತೆ. ಯೋಚನೆ ಮಾಡಬೇಡಿ ತಾಯಿ, ಒಳ್ಳೆಯದಾಗುತ್ತೆ. ಶುಭವಾಗುತ್ತೆ. ಧನ್ಯವಾದಗಳು ಸವಿತಾ ಅವರೇ. ಗುರುಜಿನು ಶ್ರೀ ಕ್ಷೇತ್ರ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯ ಮಹಿಮೆ ಅಂತದ್ದು, ಅದರಲ್ಲೂ ರುದ್ರಾಭಿಷೇಕ ಮತ್ತೆ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡ್ರೆ ನಮ್ಮ ಸಂಕಷ್ಟಗಳು ನಿವಾರಣೆಯಾಗುತ್ತಾ? ಸಿಗುವಂತಹ ಫಲಾನುಫಲಗಳೇನು ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಜೇನುಕಲ್ಲು ಸಿದ್ದೇಶ್ವರ ಅಂದ್ರೆ ಮಹಾನ್ ಪವಾಡ ಪುರುಷರು. ಅಂದರೆ
ಆ ಸಾಕ್ಷಾತ್ ಭಗವಂತನೇ ಆ ಸಿದ್ದೇಶ್ವರರಾಗಿ ಅವತರಿಸಿ ಸಾಕಷ್ಟು ಪವಾಡಗಳನ್ನು ನಡೆಸಿಬಿಟ್ಟು ಹೋಗಿರ್ತಕ್ಕಂಥ ಮಹಾನ್ ಕ್ಷೇತ್ರವಾಗಿರ್ತಕ್ಕಂಥದ್ದು. ಬೇರೆ ಕಡೆ ಎಲ್ಲ ನೀವು ಬೇರೆ ಬೇರೆ ಕಡೆ ಜಾಗಗಳಲ್ಲಿ ಅಥವಾ ಪುಣ್ಯಕ್ಷೇತ್ರಗಳಲ್ಲಿ ನೀವು ವಿಗ್ರಹಗಳನ್ನು ನೋಡ್ತೀರಿ ಅಥವಾ ಬೇರೆ ರೀತಿಯಾದಂಥ ಸ್ಥಿತಿಯನ್ನು ನೋಡ್ತೀರಿ ಅಥವಾ ಗುರುಗಳನ್ನು ನೋಡ್ತೀರಿ. ಆದರೆ ಈ ಜಾಗದಲ್ಲಿ ಆಗಿಲ್ಲ. ಗುರುಗಳ ಪಾದಸ್ಪರ್ಶ ಅಂತಕ್ಕಂಥದ್ದನ್ನು ನಾವು ಕರಿತೀವಿ. ಯಾಕಂದರೆ ಗುರುವಿನ ಚರಣ ಸಿಕ್ಕಿದರೆ ಸಾಕು, ಕೋಟಿ ಪುಣ್ಯ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಅದೇ ರೀತಿಯಲ್ಲಿ ಜೇನುಕಲ ಸಿದ್ದೇಶ್ವರ ಕ್ಷೇತ್ರದಲ್ಲಿ ಕೇವಲ ಪಾದಕೆಗಳು ಮಾತ್ರವೇ ಇರ್ತಕ್ಕಂಥದ್ದಂದರೆ ಪಾದದ ಒಂದು ಗುರುತುಗಳು ಮಾತ್ರವೇ, ಅಂದರೆ ಜೇನುಕಲ ಸಿದ್ದೇಶ್ವರರು ಮೆಟ್ಟಿದಂಥ ಒಂದು ಪಾದದ ಗುರುತುಗಳು ಮಾತ್ರವೇ ಇರ್ತಕ್ಕಂಥದ್ದು. ಆ ಪಾದವನ್ನು ದರ್ಶನ ಮಾಡೋಕ್ಕೋಸ್ಕರನೇ ಪ್ರತಿ ಪೌರ್ಣಿಮೆಯಲ್ಲಿ ಲಕ್ಷ ಲಕ್ಷ ಜನಗಳು ನೀವು ನೋಡಬೇಕು. ಲಕ್ಷ ಲಕ್ಷ ಆ ಬೆಟ್ಟವಿದೆ, ಬೆಟ್ಟದ ಮೇಲೆ ಇದು ಜೋಡಿಸಿದಾಗೆ ನಿಂತಿರ್ತಾರೆ ಜನ. ಬರೀ ತಲೆಗಳಿಗೆ ಕಾಣ್ತಾ ಇರ್ತವೆ. 1 ಕಿಲೋಮೀಟರ್ ದೂರದಲ್ಲೂ ಕೂಡ ಆ ಬೆಟ್ಟದ ಮೇಲೇ ಹೀಗೇ ಜನ ನಿಂತಿರ್ತಾರೆ. ಕಡೂದಿ ಬೆಟ್ಟದಲ್ಲಿರ್ತಕ್ಕಂಥದ್ದು ಲಕ್ಷ ಲಕ್ಷ ಜನ. ಅಷ್ಟೂ ಜನಗಳಿಗೆ ಅನುಕೂಲವಾಗಬೇಕು, ಅಷ್ಟೂ ಜನ ಬರಬೇಕು ಅಂದರೆ ಅವನ ಪವಾಡ ಕ್ಷೇತ್ರ ಹೇಗಿರಬೇಕು, ಅವನ ಪವಾಡದ ಮಹಿಮೆಗಳು ಹೇಗಿರಬೇಕು, ಎಲ್ಲರಿಗೂ ಕೂಡ ಸಾಕಷ್ಟು ಜನಗಳಿಗೆ ಇವತ್ತಿನ ದಿವಸ ನಾವು ಕೂಡ ಮಾಟ ಮಂತ್ರ ತಂತ್ರ ದೋಷಗಳಿಗೆ ಏನಾದರೂ ಪರಿಹಾರವನ್ನು ಕೊಡ್ತಾ ಇದ್ದೀವಿ ಅಂದರೆ ಆ ಭಗವಂತನ ಕೃಪಾಶೀರ್ವಾದವೇ, ಅವನಿಂದ ಪಡ್ಕೊಂಡಿರ್ತಕ್ಕಂಥ ಅನುಗ್ರಹವೇ. ಶತಸಿದ್ಧವಾಗಿ ಮಾಟ ಮಂತ್ರ ತಂತ್ರ ದೋಷಗಳಿಗೆ ನಮ್ಮಿಂದ ಪರಿಹಾರಗಳು ಇವತ್ತಿನ ದಿವಸ ಸಿಗುತ್ತಾ ಇದೆ ಅಂತಂದರೆ ಅದು ಜೇನುಕಲ ಸಿದ್ದೇಶ್ವರರ ಕೃಪಾಶೀರ್ವಾದ ಪೂರ್ವಕವಾಗಿ. ಅದೇ ರೀತಿಯಲ್ಲಿ ಈ ಒಂದು ಜೇನುಕಲ ಸಿದ್ದೇಶ್ವರ ಉತ್ಸವ ಮಹೋತ್ಸವ ಅರಸೀಕೆರೆ ತಾಲೂಕಿನಲ್ಲಿ ಈ ಕ್ಷೇತ್ರವಿರ್ತಕ್ಕಂಥದ್ದು. ಅರಸೀಕೆರೆಯಿಂದ 5-6 ಕಿಲೋಮೀಟರ್ ದೂರದಲ್ಲಿ ಈ ಕ್ಷೇತ್ರವಿರ್ತಕ್ಕಂಥದ್ದು. ಆದರೆ ನಿಮ್ಮ ಪುಣ್ಯದ ಫಲಾರ್ಥವಾಗಿ ನಿಮಗೆ ಒಂದು ಪುಣ್ಯವನ್ನು ಕೊಡಲೇಬೇಕು ಅನ್ನೋ ರೀತಿಯಾಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಎಲ್ಲಿ ಬೆಂಗಳೂರಿನಲ್ಲಿ ಅಂತಕ್ಕಂಥದ್ದನ್ನು ನೋಡಿದಾಗ 18ನೇ ತಾರೀಕಿನಂದು ಭಾನುವಾರ ಬೆಂಗಳೂರು 8ನೇ ಮೈಲಿಕಲ್ಲಿ ಇರುವಂಥ ಒಂದು ಜಾಗದಲ್ಲಿ ಇವರ ಉತ್ಸವ ಮಹೋತ್ಸವ ಇದೆ. ಅಡ್ಡಪಲ್ಲಕ್ಕಿ ಉತ್ಸವ, ಮಹಾರುದ್ರಾಭಿಷೇಕವಿರ್ತಕ್ಕಂಥದ್ದು. ಇದೆಲ್ಲವೂ 18ನೇ ತಾರೀಕು, ಇದೇ ತಿಂಗಳು 18ನೇ ತಾರೀಕು ಭಾನುವಾರ ಇರ್ತಕ್ಕಂಥದ್ದು. 8ನೇ ಮೈಲಿಕಲ್ಲು ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಬೆಂಗಳೂರು ಪಟ್ಟೇದಾರ ಸಮಾಜದ ಒಂದು ಕ್ಷೇತ್ರದಲ್ಲಿ ಆ ಒಂದು ಪರಿಮಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು. ಅವತ್ತಿನ ದಿವಸ ಬೆಳಗ್ಗೆ 6ರಿಂದ 9 ಗಂಟೆಯವರೆಗೆ ಮಹಾರುದ್ರಾಭಿಷೇಕವಿರ್ತಕ್ಕಂಥದ್ದು. ವಿಶೇಷ ಆ ಭಗವಂತನಿಗೆ ಆ ರುದ್ರಾಭಿಷೇಕದ ಪ್ರಸಾದವನ್ನು ತೆಗೆದುಕೊಂಡ್ರೆ ಸರ್ವ ಪಾಪಗಳು ನಿವಾರಣೆ ಆಗುತ್ತದೆ. ಗುರು ಕಾರುಣ್ಯಕ್ಕೆ ಪಾತ್ರರಾಗಬಹುದು. ಸರ್ವ ಸಂಕಷ್ಟಗಳನ್ನು ಮುಕ್ತಿಯನ್ನು ಹೊಂದೋದಕ್ಕೆ ದಾರಿಗಳು ಸಿಗುತ್ತೆ. ಆ ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಆ ಭಗವಂತನ ಕೃಪಾಶೀರ್ವಾದಕ್ಕೆ ಪಾತ್ರರಾದರೆ ಖಂಡಿತವಾಗಲೂ ಕೂಡ ಯಾರ್ಯಾರಿಗೆ ಶತ್ರುದೋಷಗಳಿದೆ, ದೃಷ್ಟಿದೋಷಗಳಿದೆ ಅಂತ ಏನು ಹೇಳ್ತೀರಿ, ಅಥವಾ ಯಾಕೋ ಶುಭ ಕಾರ್ಯಗಳು ಆಗ್ತಾ ಇಲ್ಲ, ಪದೇ ಪದೇ ಅಡೆತಡೆಗಳು ಬೀಳ್ತಾ ಇದೆ, ಯಾಕೋ ಕೂಡಿ ಬಂದಂಥದ್ದೆಲ್ಲವೂ ಕೂಡ ರದ್ದಾಗ್ತಾ ಇದೆ ಅನ್ನೋ ರೀತಿಯಾದಂಥ ವಾತಾವರಣ ಯಾರ್ಯಾರಿಗೆ ಇದೆಯೋ ಅವರೆಲ್ಲರೂ ಕೂಡ ಇದನ್ನು ಸದುಪಯೋಗಪಡಿಸಿಕೊಳ್ಳಿ. 18ನೇ ತಾರೀಕು 8ನೇ ಮೈಲಿ ಕ್ಷೇತ್ರದಲ್ಲಿ, ಅಂದರೆ 8ನೇ ಮೈಲಿ ಇರುವಂಥ ಜಾಗದಲ್ಲಿ ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಈ ಒಂದು ಉತ್ಸವ ನಡೀತದೆ. ಎಲ್ಲರೂ ಕೂಡ ಪಾಲ್ಗೊಳ್ಳಿ. ಉತ್ಸವ ಬಂದು ಮಧ್ಯಾಹ್ನ 2:30 ನಂತರವಾಗಿ ಉತ್ಸವ ಇದೆ. ಬೆಳ್ಳಿ ಪಲ್ಲಕ್ಕಿ, ಅಡ್ಡ ಪಲ್ಲಕ್ಕಿ ಉತ್ಸವ ಇರ್ತಕ್ಕಂಥದ್ದು. ಎಲ್ಲರೂ ಕೂಡ ಪಾಲ್ಗೊಂಡು ಆ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾಲ್ಗೊಳ್ಳಿ. ನಾವು ಆ ಕ್ಷೇತ್ರ ದರ್ಶನ, ಆ ಭಗವಂತನ ದರ್ಶನ, ಯಾಕೆಂದರೆ ಸದಾಕಾಲ ನಮ್ಮನ್ನು ಸಾಕಿ ಸಲುತ್ತಾ ಇರೋದು ಅವರೇನೆ. ಹಾಗಾಗಿ ಅವನ ದರ್ಶನಕ್ಕೆ ನಾವು ಹೋಗ್ತಾ ಇದ್ದೀವಿ. ನೀವು ಬನ್ನಿ, ಅವನ ಕೃಪಾ ಕಟಾಕ್ಷಕ್ಕೆ ಎಲ್ಲರೂ ಕೂಡ ಪಾಲ್ಗೊಳ್ಳೋಣ. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ. ರೈತರೆಲ್ಲರೂ ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಿ ನಮ್ಮ ಕಾರ್ಯಕ್ರಮವನ್ನು. ಶುಭವಾಗಲಿ. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ. ಕರ್ನಾಟಕ ಅಷ್ಟೇ ಅಲ್ಲ, ದೇಶವೇ ಹುಬ್ಬೇರಿಸುವಂತಹ ರೋಚಕ ಸುದ್ದಿ ಅದು ಬೆಂಗಳೂರಿನಿಂದ ಬಂದದ್ದು. ಐಟಿ ರೇಡ್ನಲ್ಲಿ ಸಿಕ್ಕಿಬಿದ್ದಿರುವಂತಹ ತಿಮ್ಮಿಂಗಲಗಳು ಚಿಕ್ಕರಾಯಪ್ಪ ಮತ್ತು ಜಯಚಂದ್ರ ಅವರಿಗೆ ಒಂದು ರೀತಿ ಅಕ್ಷಯ ಪಾತ್ರೆಯೇ ಸಿಕ್ಕಂತಾಗಿದೆ ಅಂತ ಅನಿಸ್ತಾ ಇದೆ. ಐಟಿ ಬೆನ್ನಲ್ಲೇ ಎಸಿಬಿ ರಾಜ್ಯಾದ್ಯಂತ ಏಕಕಾಲಕ್ಕೆ 10 ಕಡೆ ನಡೆಸಿದಂತಹ ದಾಳಿಯಲ್ಲಿ ಚಿಕ್ಕರಾಯಪ್ಪ ಮತ್ತು ಜಯಚಂದ್ರಗೆ ಸೇರಿದ 100 ಕೋಟಿ ಬೇನಾಮಿ ಆಸ್ತಿ ಸಿಕ್ಕಿದ್ದು, ಒಟ್ಟಾರೆ ಈ ಭ್ರಷ್ಟರ ಆಸ್ತಿ 250 ಕೋಟಿ ಮೀರಿದೆ. ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ರೆಡ್ಡಿಗಳ ಕಪ್ಪು ಹಣದ ದಂಧೆ ಐಟಿ ಅಧಿಕಾರಿಗಳು ಬಯಲು ಮಾಡಿದ್ದಾರೆ. ರೆಡ್ಡಿಗಳ ಮನೆಯಲ್ಲಿ 70 ಕೋಟಿ ರೂಪಾಯಿ ಮೊತ್ತದ ಹೊಸ ನೋಟನ್ನ ಜಪ್ತಿ ಮಾಡಿದ್ದಾರೆ. ರೆಡ್ಡಿಗಳ ಬುಡಕ್ಕೆ ಐಟಿ ಬಿಸಿ ನೀರನ್ನ ಇಟ್ಟಂತಾಗಿದೆ.